ನಮಸ್ಕಾರ, ನಾನು ಅರುಣ್ ಕುಮಾರ್ ಆರ್. TV9 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಪಾರ್ಟ್ಮೆಂಟ್ ಒಂದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ GBA NOC ನೀಡಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಅನೇಕ ಜನರು ಅಪಾರ್ಟ್ಮೆಂಟ್ ನಿವಾಸಿಗಳೇ ಕಾಣಿಸ್ತಾರೆ. ಬೆಂಗಳೂರಿಗೆ ಅನೇಕ ಜನರು ವಲಸೆ ಬಂದು ಅಪಾರ್ಟ್ಮೆಂಟ್ಗಳ ಮೊರೆ ಹೋಗ್ತಾರೆ. ಆದರೆ ಈ ಅಪಾರ್ಟ್ಮೆಂಟ್ನ ಸುದ್ದಿ ಕೇಳಿದ ಮೇಲೆ ಅಪಾರ್ಟ್ಮೆಂಟ್ ತೆಗೆದುಕೊಳ್ಬೇಕಾ ಬೇಡ ಅನ್ನೋ ಒಂದು ಪ್ರಶ್ನೆಯೂ ಸಹ ಕಾಡುತ್ತೆ. ಸದ್ಯ ನಾನಿದೀಗ ಹೇಳಲಿಕ್ಕೆ ಹೊರಟಿರುವಂಥದ್ದು ಕೂಡ್ಲೂರು ಬಳಿ ಇರುವಂತಹ ಅರಳೂರು ಗ್ರಾಮದ ಕ್ರಾಸ್ ಏನಿರುತ್ತೆ, ಈ ಕ್ರಾಸ್ನ ಬಳಿ SNN ರಾಜ್ ಕಾರ್ಪ್ ಒಡೆತನಕ್ಕೆ ಸೇರಿರುವಂತಹ ಅಪಾರ್ಟ್ಮೆಂಟ್ ಒಂದು ಇದೀಗ ವಾಲಿರುವಂಥ ಸ್ಥಿತಿಗೆ ತಲುಪಿರುವಂಥದ್ದು. ಕಳೆದ 2 ವರ್ಷಗಳ ಮುಂಚಿತವಾಗಿ ಈ ಒಡೆತನದ ಮಾಲೀಕರು ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಮಣ್ಣಿನ ಸಾಂದ್ರತೆ ಟೆಸ್ಟ್ ಏನಿರುತ್ತೆ ಅದನ್ನು ಮಾಡಿಸಿರ್ತಾರೆ. ಆದರೆ ಈ ಟೆಸ್ಟ್ನಲ್ಲಿ ಯಾವುದೇ ರೀತಿಯಾದಂತಹ ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಯೋಗ್ಯ ಅಲ್ಲಾದರೂ ಸಹ ಅದೇ ಜಾಗದಲ್ಲೇ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ. ಇದೇ ಕಾರಣದಿಂದಾಗಿ 2 ವರ್ಷಗಳ ನಂತರ ಅಂದರೆ 18 ಮಹಡಿಗಳನ್ನು ಕಟ್ಟಿದ ನಂತರ ಈ ಅಪಾರ್ಟ್ಮೆಂಟ್ ಇದೀಗ ವಾಲಿರುವಂಥ ಸ್ಥಿತಿಗೆ ತಲುಪಿರುವಂಥದ್ದು. ಇದರ ಬೆನ್ನಲ್ಲೇ ಅಕ್ಕಪಕ್ಕದಲ್ಲಿರುವಂಥ ನಿವಾಸಿಗಳಿಗೂ ಸಹ ಆತಂಕ ಒಂದು ಕಡೆ ಸೃಷ್ಟಿಯಾಗಿತ್ತು. ಇದರ ಬೆನ್ನಲ್ಲೇ ರಾಜ್ ಕಾರ್ಪ್ ಒಡೆತನದ ಮಾಲೀಕರಿಗೇನಿರ್ತಾರೆ, ಈ ಸ್ಥಳೀಯ ನಿವಾಸಿಗಳು ತಿಳಿಸುವಂಥ ಕೆಲಸ ಮಾಡ್ತಾರೆ. ಯಾಕೆಂದರೆ ಇದು ಬೀಳುವಂಥ ಸ್ಥಿತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದಲ್ಲಿ ಶಾಲೆಗಳಿವೆ, ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಅದೇ ಶಾಲೆಯಲ್ಲಿ ಆಟವನ್ನು ಆಡ್ತಿರ್ತಾರೆ. ಏಕಾಏಕಿ ಬೀಳುವ ಸಾಧ್ಯತೆಯೂ ಸಹ ಹೆಚ್ಚಿರುವಂಥದ್ದು. ಜೊತೆಗೆ ಇದು ಶಾಲೆಯ ಪಕ್ಕದಲ್ಲಿರೋ ಕಾರಣದಿಂದಾಗಿ ಇದನ್ನು ಆದಷ್ಟು ಬೇಗ ತೆರವು ಮಾಡಿ, ನಮಗೆ ಆತಂಕ ಸೃಷ್ಟಿಯಾಗ್ತಿದೆ ಅಂತಲೂ ಸಹ ಮನವಿ ಮಾಡಿರ್ತಾರೆ. ಈ ಮನವಿ ಬೆನ್ನಲ್ಲೇ ರಾಜ್ ಕಾರ್ಪ್ ಒಡೆತನದ ಮಾಲೀಕರು ಖುದ್ದು GBA ಆಯುಕ್ತರ ಬಳಿ ಹೋಗಿ, ನಾವು ಖುದ್ದು ನಮ್ಮ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟಲ್ಲಿ ಸಮಸ್ಯೆ ಉಂಟಾಗಿದೆ, ಇದಕ್ಕೆ ನಾವು ನಿಮ್ಮ ಬಳಿಯಿಂದ ನೋಟಿಸ್ ಬೇಕು, ನಾವೇ ಖುದ್ದಾಗಿ ನಮ್ಮ ಅಪಾರ್ಟ್ಮೆಂಟ್ ಏನಿರುತ್ತೆ ಅದನ್ನು ತೆರವು ಮಾಡ್ತೀವಿ ಅಂತೇಳಿ ಬೇಡಿಕೆಯನ್ನು ಇಡ್ತಾರೆ. ತದನಂತರ GBA ಇಂಜಿನಿಯರ್ಗಳು ಬಂದು ಸ್ಥಳ ವೀಕ್ಷಣೆ ಮಾಡಿ ಈ ಅಪಾರ್ಟ್ಮೆಂಟ್ನ ಸಮಸ್ಯೆ ಏನಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಈ ಪರಿಶೀಲನೆ ಮಾಡಿದಂತಹ GBA ಇಂಜಿನಿಯರ್ಗಳಿಗೆ ಒಂದು ಅರ್ಥ ಆಗುತ್ತೆ. ಏನಪ್ಪ ಅಂದರೆ ಈ ಅಪಾರ್ಟ್ಮೆಂಟ್ ಒಂದಿಷ್ಟು ಮಟ್ಟ ವಾಲಿರುತ್ತೆ. ಅಂದರೆ ಕಟ್ಟಿದಂಥ ವೇಳೆಯಲ್ಲಿ 2 ಬದಿಗಳಲ್ಲಿ ಸರಿಯಾಗಿ ಮಣ್ಣಿನ ಫಲವತ್ತತೆ ಏನಿರುತ್ತೆ ಅದು ಕಳೆದುಕೊಂಡಿರುತ್ತೆ. ಆದರೂ ಸಹ ಟೆಸ್ಟ್ ಮುಖಾಂತರವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ವರದಿಯಲ್ಲಿ ಬಂದಿರುತ್ತೆ. ಈ ವರದಿ ತಪ್ಪಾಗಿರೋ ಕಾರಣದಿಂದಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗ್ತಿದೆ ಅಂತೇಳಿ ಇಂಜಿನಿಯರ್ಗಳು ಮುಖ್ಯ ಆಯುಕ್ತರಿಗೆ ವರದಿಯನ್ನು ನೀಡ್ತಾರೆ. ಈ ವರದಿ ಬೆನ್ನಲ್ಲೇ 1 ತಿಂಗಳವರೆಗೂ ಸಹ ಕಾಲಾವಕಾಶವನ್ನು ಕೊಡ್ತಾರೆ. ಅಂದರೆ ಈ ಕಾಲಾವಕಾಶ ಏನಪ್ಪ ಅಂದರೆ ಪ್ರತ್ಯೇಕವಾಗಿ ಎಷ್ಟು ದಿನಗಳವರೆಗೆ ಈ ಅಪಾರ್ಟ್ಮೆಂಟ್ ಅಂದರೆ 18 ಮಹಡಿ 49 ಫ್ಲ್ಯಾಟ್ ಇರುವಂಥ ಅಪಾರ್ಟ್ಮೆಂಟನ್ನು ಡೆಮಾಲಿಷನ್ ಮಾಡ್ತೀರಾ ಅಂತೇಳಿ ಕಾಲಾವಕಾಶಕ್ಕೋಸ್ಕರ ಮಾಲೀಕರು ಒಂದಿಷ್ಟು ಸಮಯ ಕೊಟ್ಟಿರ್ತಾರೆ. ಈ ಸಮಯದಲ್ಲಿ GBA ಅಧಿಕಾರಿಗಳು ಸಹ ಈ ಸಮಯ ಏನಿರುತ್ತೆ ಈ ಸಮಯದ ಪ್ರತ್ಯೇಕವಾಗಿ 6 ತಿಂಗಳವರೆಗೂ ನಮಗೆ ಗಡುವು ಬೇಕು, ಈ ಗಡುವು ಸಿಕ್ಕ ನಂತರ ನಾವು ಇದನ್ನು ಡೆಮಾಲಿಷನ್ ಮಾಡ್ತೀವಿ ಅಂತೇಳಿ ಬೇಡಿಕೆಯನ್ನು ಸಹ ಇಟ್ಟಿರ್ತಾರೆ. ಈ ಬೇಡಿಕೆಯ ಅನ್ವಯವಾಗಿ ಇಂದಿನಿಂದ ಈ ಅಪಾರ್ಟ್ಮೆಂಟ್ ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈ ಡೆಮಾಲಿಷನ್ ಪ್ರತ್ಯೇಕವಾಗಿ ಡೈಮಂಡ್ ಕಟ್ ಮುಖಾಂತರವಾಗಿ, ಅಂದರೆ ಅಪಾರ್ಟ್ಮೆಂಟ್ ಅಂದ ಕೂಡಲೇ 18-19 ಫ್ಲೋರ್ ಇರುತ್ತೆ, ಅದನ್ನು ಏಕಕಾಲದಲ್ಲಿ ಬೀಳಿಸಲಿಕ್ಕೆ ಆಗಲ್ಲ. ಬೀಳಿಸಿದಂಥ ಸಂದರ್ಭದಲ್ಲಿ ಈ ಅಕ್ಕಪಕ್ಕದಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳಿದೆ, ಶಾಲಾ ಕಾಲೇಜುಗಳಿವೆ. ಇದೇ ಕಾರಣದಿಂದಾಗಿ ಅಪಾರ್ಟ್ಮೆಂಟ್ನ ಒಂದು ಭಾಗದ ಹಂತವಾಗಿ ಈ ಅಪಾರ್ಟ್ಮೆಂಟ್ನನ್ನು ಅಂದರೆ ಡೈಮಂಡ್ ಕಟ್ ಮುಖಾಂತರವಾಗಿ ಇಳಿಸುವಂಥ ಕೆಲಸಕ್ಕೆ ಇದೀಗ ಮಾಲೀಕರು ಮುಂದಾಗಿರುವಂಥದ್ದು. ಇದು ಸರಿಸುಮಾರು 6 ತಿಂಗಳವರೆಗೂ ಸಹ ಸಮಯ ಕಾಲಾವಕಾಶ ಬೇಕಾಗುತ್ತೆ ಅಂತೇಳಿ GBA ಈಗಾಗಲೇ ಬೇಡಿಕೆಯನ್ನು ಸಹ ಇಟ್ಟಿರೋದು. ಇದಕ್ಕೆ NOCಯನ್ನು ಸಹ ಪಡೆದಿರುವಂಥದ್ದು. ಸದ್ಯ ಈ ಅಪಾರ್ಟ್ಮೆಂಟ್ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಇಲ್ಲಿಯ ಮಾಲೀಕರು ಸಂಪೂರ್ಣವಾಗಿ ತೆಗಿಸ್ತಾರಾ ಇಲ್ಲ ಅನ್ನೋದನ್ನು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.